ಹರೇ ಕೃಷ್ಣ. ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮೆಲ್ಲರಿಗೂ ಹೊಸ ವರ್ಷ. ಸಮಸ್ತ ಭಕ್ತರೆಲ್ಲರಿಗೂ ಚಕ್ರಧರದಾಸನ ಶುಭಾಶಯಗಳು. ಶ್ಲೋಕ 21-22. ಅರ್ಜುನ ಹುವಾಚ ಸೇನಯೋರಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾಧೇವಾನ್ ನಿರೀಕ್ಷೇಹಂ ಯೋದ್ಧೋ ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋಧವ್ಯಂ ಮಸ್ಮಿನ್ ರಣಸಮುದ್ಯಮೇ. ಪದ ಅರ್ಥ. ಅರ್ಜುನ ಹುವಾಚ, ಅರ್ಜುನನು ಹೇಳಿದನು, ಸೇನೆಯೋ ಸೈನ್ಯಗಳ, ಉಭಯೋ ಎರಡರ, ಮಧ್ಯೆ ನಡುವೆಯಲ್ಲಿ, ರಥಂ ರಥವನ್ನು, ಸ್ಥಾಪಯ ದಯವಿಟ್ಟು ನಿಲ್ಲಿಸು, ಮೇ ನನ್ನ ಅಚ್ಯುತ ಚ್ಯುತಿರಹಿತನೇ, ಯಾವತ್ ಎಲ್ಲಿಯವರೆಗೆ, ಏತಾನ್ ಈ ಎಲ್ಲ, ನಿರೀಕ್ಷೆ ನೋಡಬಹುದು, ಅಹಂ ನಾನು, ಯೋದ್ಧೋ ಕಾಮಾನ್ ಯುದ್ಧ ಮಾಡಲು ಅಪೇಕ್ಷಿಸುವವರನ್ನು, ಅವಸ್ಥಿತಾನ್ ಯುದ್ಧ ಭೂಮಿಯಲ್ಲಿ ವ್ಯೂಹಗೊಂಡ, ಕೈ ಯಾರೊಂದಿಗೆ, ಮಾಯಾ ನನ್ನಿಂದ, ಸಹ ಜೊತೆ, ಯೋಧವ್ಯಂ ಯುದ್ಧ ಮಾಡಬೇಕು, ಅಸ್ಮಿನ್ ಇದರಲ್ಲಿ, ರಣ ಕದನದ, ಸಮುದ್ಯಮೇ ಪ್ರಯತ್ನದಲ್ಲಿ. ಅನುವಾದ. ಅರ್ಜುನ ಹೇಳಿದ, ಏ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು? ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷನೇ ಆದರೂ ಅನಿಮಿತ್ತ ಕಾರಣದಿಂದ ಆತನು ತನ್ನ ಗೆಳೆಯನ ಸೇವೆಯಲ್ಲಿ ತೊಡಗಿದನು. ತನ್ನ ಭಕ್ತರಲ್ಲಿ ಎಂದೂ ಅವನು ಪ್ರೀತಿಯನ್ನು ತೋರದಿಲ್ಲದಿರುವುದಿಲ್ಲ. ಆದುದರಿಂದ ಇಲ್ಲಿ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ಸಾರಥಿಯಾಗಿ ಅವನು ಅರ್ಜುನನ ಅಪ್ಪಣೆಯಂತೆ ನಡೆಯಬೇಕಾಗಿತ್ತು. ಹೀಗೆ ನಡೆದುಕೊಳ್ಳಲು ಆತನು ಹಿಂದೆಗೆದಿದ್ದರಿಂದ ಆತನನ್ನು ಅಚ್ಯುತ ಎಂದು ಸಂಬೋಧಿಸಿದೆ. ತನ್ನ ಭಕ್ತನಿಗಾಗಿ ಸಾರಥಿಯ ಸ್ಥಾನವನ್ನು ಒಪ್ಪಿಕೊಂಡಿರುವ ಅವನ ಸರ್ವೋಚ್ಚ ಸ್ಥಾನಕ್ಕೆ ಎದರಿಲ್ಲ. ಅವನು ದೇವೋತ್ತಮ ಪರಮಪುರುಷ ಋಷಿಕೇಶ ಎಂದರೆ ಸಕಲ ಇಂದ್ರಿಯಗಳ ಸ್ವಾಮಿ. ಭಗವಂತನಿಗೂ ಅವನ ಸೇವಕನಿಗೂ ನಡುವಣ ಸಂಬಂಧ ಅತಿ ಎಲ್ಲ. ಮಧುರ ಮತ್ತು ಅಲೌಕಿಕ ಸೇವಕನು ಭಗವಂತನ ಸೇವೆಗೆ ಸದಾ ಸಿದ್ಧ. ಹಾಗೆಯೇ ಭಗವಂತನು ತನ್ನ ಭಕ್ತನಿಗೆ ಒಂದಿಷ್ಟು ಸೇವೆ ಮಾಡಲು ಸದಾ ಅವಕಾಶವನ್ನು ಹುಡುಕುತ್ತಿರುತ್ತಾನೆ. ತಾನೇ ಅಪ್ಪಣೆ ನೀಡುವ ಪ್ರಭುವಾಗುವುದಕ್ಕಿಂತ ತನ್ನ ಪರಿಶುದ್ಧ ಭಕ್ತನ ನನಗೆ ಅಪ್ಪಣೆ ನೀಡುವ ಸ್ಥಾನವನ್ನು ವಹಿಸಿಕೊಂಡಾಗ ಭಗವಂತನಿಗೆ ಹೆಚ್ಚು ಸಂತೋಷ. ಅವನೇ ಪ್ರಭುವಾದ್ದರಿಂದ ಎಲ್ಲರೂ ಅವನ ಆಜ್ಞಾಧಾರಕರು. ಅವನಿಗೆ ಅಪ್ಪಣೆ ಅವನಿಗಿಂತ ಉಚ್ಚರಾದವರು ಇಲ್ಲ. ಹೀಗೆ ತಾನೇ ಎಲ್ಲ ಆಗು ಹೋಗುಗಳ ಪ್ರಭುವಾದರೂ ಪರಿಶುದ್ಧ ಭಕ್ತನು ತನಗೆ ಅಪ್ಪಣೆ ಮಾಡುವುದನ್ನು ಕಂಡಾಗ ಭಗವಂತನಿಗೆ ಅಲೌಕಿಕ ಆನಂದವಾಗುತ್ತದೆ. ಭಗವಂತನ ಪರಿಶುದ್ಧ ಭಕ್ತನಾದ ಅರ್ಜುನನಿಗೆ
ತನ್ನ ದಾಯಾದಿಗಳು ಒಡನೆ ಮತ್ತು ಸೋದರೊಡನೆ ಯುದ್ಧ ಮಾಡಲು ಇಚ್ಛೆಯೇ ಇರಲಿಲ್ಲ. ಆದರೆ ಶಾಂತಿಯ ಮಾರ್ಗದ ಯಾವುದೇ ಸಂಧಾನಕ್ಕೆ ಒಪ್ಪದ ದುರ್ಯೋಧನನ ಹಠಮಾರಿತನದಿಂದ ಆತನು ರಣಭೂಮಿಗೆ ಬರಬೇಕಾಯಿತು. ರಣಭೂಮಿಯಲ್ಲಿದ್ದ ಪ್ರಮುಖರನ್ನು ಕಾಣುವ ಕುತೂಹಲ ಉಂಟಾಯಿತು. ರಣಭೂಮಿಯಲ್ಲಿ ಶಾಂತಿಯ ಪ್ರಯತ್ನದ ಸಾಧ್ಯತೆಯೇ ಇಲ್ಲವಾದರೂ ಅವರನ್ನು ಮತ್ತೆ ನೋಡುವ ಮತ್ತು ಅನಗತ್ಯವಾದ ಯುದ್ಧಕ್ಕೆ ಅವರು ಎಷ್ಟು ಕಾತರರಾಗಿದ್ದಾರೆ ಎಂದು ಕಾಣುವ ಬಯಕೆ ಅವನಿಗಾಯಿತು.